ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ಶ್ರೀನಿವಾಸ ಮೂರ್ತಿ KN, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗವರ್ಮೆಂಟ್ ಪೋಸ್ಟ್ ಕಾಲೇಜ್, ಕೋಲಾರ. Today I am discussing with you the subject in the International Financial Reporting Standards, the unit number 2, accounting for assets and liabilities, in which I am handling the session number 13. Here we are going to discuss about the events occurring after the reporting period, that is Indian Accounting Standard 10. ವಿದ್ಯಾರ್ಥಿಗಳೇ, ಈಗ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10 ಅದೇನಪ್ಪ ಹೇಳುತ್ತೆ ಅಂತಂದ್ರೆ ಈವೆಂಟ್ಸ್ ಅಕ್ಕರಿಂಗ್ ಆಫ್ಟರ್ ದ ರಿಪೋರ್ಟಿಂಗ್ ಪೀರಿಯಡ್. ದಟ್ ಮೀನ್ಸ್ ರಿಪೋರ್ಟಿಂಗ್ ಪೀರಿಯಡ್ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರುತ್ತೆ. ಓಕೆ, ಸೊ ಏನು ರಿಪೋರ್ಟಿಂಗ್ ಪೀರಿಯಡ್ ಅಂತಂದ್ರೆ ಈಗ ನಾರ್ಮಲಿ ನಾವು ಅದನ್ನ ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ರಿಪೋರ್ಟಿಂಗ್ ಪೀರಿಯಡ್ ಇಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಇಂಡಿಯಾದಲ್ಲಿ ಆಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ಸ್ ಫ್ರಮ್ 1st April of every year and ends on 31st March of next year. ಅಲ್ಲೋದಲ್ಲ? ಸೊ ದಟ್ ಈಸ್ ದ ರಿಪೋರ್ಟಿಂಗ್ ಪೀರಿಯಡ್. ಫ್ರಮ್ 1st April to 31st March is the reporting period. 31st March ಆದ ನಂತರ ಏನಾದರೂ ಈವೆಂಟ್ಸ್ ಆದ್ರೆ ಆ ಈವೆಂಟ್ಗಳನ್ನ ನಾವು ಅಂದ್ರೆ ನಥಿಂಗ್ ಬಟ್ ಟ್ರಾನ್ಸಾಕ್ಷನ್ಸ್. ಈವೆಂಟ್ಸ್ ಆರ್ ನಥಿಂಗ್ ಬಟ್ ವೆರಿ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್, ನಾಟ್ ಆಲ್ ಟ್ರಾನ್ಸಾಕ್ಷನ್ಸ್, ಫ್ಯೂ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಅಕ್ಕರ್ಡ್ ಆಫ್ಟರ್ ದ ರಿಪೋರ್ಟಿಂಗ್ ಪೀರಿಯಡ್. ಅವುಗಳನ್ನ ಯಾವ ರೀತಿ ನೀವು ಅಕೌಂಟಿಂಗ್ ಅನ್ನ ಮಾಡಬೇಕು ಅನ್ನೋದನ್ನ ನಾವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10 ನಲ್ಲಿ ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳು. ಸೊ ಇದರ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ, ಈ ಒಂದು ಸೆಷನ್ ಆಬ್ಜೆಕ್ಟಿವ್ ಟು ಎನ್ಹಾನ್ಸ್ ದ relevance and reliability of financial statements by updating financial statements of the reporting date for the events occurred after the reporting date, at least up to the date of its approval. ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಫೈನಾನ್ಷಿಯಲ್ ಇಯರ್ ನ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ ಮಾಡಿ ಫೈನಲೈಸ್ ಮಾಡಿದ ಆದ ತಕ್ಷಣ ನಿಮಗೆ ಒಂದು ಫಿಗರ್ ಸಿಗುತ್ತೆ. ಅದೇನಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಮತ್ತೆ P&L ಅಕೌಂಟ್, ಫೈನಾನ್ಷಿಯಲ್ ಒಂದು ನಮಗೆ ಪ್ರಾಫಿಟ್ಸ್, ಫೈನಾನ್ಷಿಯಲ್ ರಿಸಲ್ಟ್ಸ್ ಮತ್ತೆ ಫೈನಾನ್ಷಿಯಲ್ ಪೊಸಿಷನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಿದಾದ್ಮೇಲೆ ಸಿಗುತ್ತೆ. ನಮಗೆ ಇಮಿಡಿಯೇಟ್ 31st March ಗೆ ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಫೈನಲೈಸ್ ಮಾಡಕ್ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ತುಂಬಾ ಕೆಲಸ ಇರುತ್ತೆ. ಆಕ್ಚುಲಿ ಅಕೌಂಟಿಂಗ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ. ಇಮಿಡಿಯೇಟ್ 31st March ಗೆ ವಿ ಕಾಂಟ್ ಜನರೇಟ್ ದ ಫೈನಲ್ ಸ್ಟೇಟ್ಮೆಂಟ್ಸ್. ಓಕೆ, ವಿ ನೀಡ್ ಟು ಮೇಕ್ ಲಾಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಓವರ್ ದೇರ್. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅದಾದ್ಮೇಲೆ ಒಂದು 1 month or 2 months ಟೈಮ್ ತಗೊಳುತ್ತೆ. ಆ 1 month 2 months ಅಲ್ಲಿ ನೀವೆಲ್ಲ ಅಡ್ಜಸ್ಟ್ ಮಾಡಿ ಫೈನಲ್ ಸ್ಟೇಟ್ಮೆಂಟ್ಸ್ ಅನ್ನ, ಫೈನಲ್ ಅಕೌಂಟ್ಸ್ ಅನ್ನ ಫೈನಲೈಸ್ ಮಾಡ್ತೀರಾ. ಫೈನಲೈಸ್ ಮಾಡಿದಾದ್ಮೇಲೆ ಅದು ಅಪ್ರೂವ್ ಆಗ್ಬೇಕು. ಎಲ್ಲಪ್ಪ ಅಪ್ರೂವ್ ಆಗುತ್ತೆ? ಯಾರು ಅಪ್ರೂವ್ ಮಾಡೋರು? ದಟ್ ಶುಡ್ ಬಿ, ದಟ್ ಮೀನ್ಸ್ ದ ಫೈನಲ್ ಅಕೌಂಟ್ಸ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ದ ಓನರ್ಸ್ ಆಫ್ ದ ಕಂಪನಿ ಆರ್ ಎಂಟಿಟಿಯ ಓನರ್ಸ್ ಅದನ್ನ ಅಪ್ರೂವ್ ಮಾಡಬೇಕು. ಯೂಶುವಲಿ ಇನ್ ಕೇಸ್ ಆಫ್ ಕಂಪನೀಸ್ ದ ಓನರ್ಸ್ ಆರ್ ಶೇರ್ ಹೋಲ್ಡರ್ಸ್. ಸೊ ಶೇರ್ ಹೋಲ್ಡರ್ಸ್ ಅದನ್ನ ಎಸ್ ಕರೆಕ್ಟ್ ಆಗಿದೆ, ಅದು ಆಡಿಟ್ ಆಗ್ಬೇಕು. ಆಡಿಟ್ ಆದ್ಮೇಲೆ ಇವರು ಮೀಟಿಂಗ್ ಬರುತ್ತೆ. ಮೀಟಿಂಗ್ ಅಲ್ಲಿ ಶೇರ್ ಹೋಲ್ಡರ್ಸ್ ಎಸ್ ಕರೆಕ್ಟ್, ವಿ ಆರ್ ಅಕ್ಸೆಪ್ಟೆಡ್ ಅಂತಂದ್ರೆ ದಟ್ ಈಸ್ ಅಪ್ರೂವ್ಡ್ ಅಂತ. ಸೊ ಅದು ಯೂಶಲಿ ಅಪ್ರೂವ್ ಆಗ್ತಕ್ಕಂಥದ್ದು ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲಪ್ಪ ಅಂತಂದ್ರೆ ನಿಮ್ಮ ಯಾವ ಒಂದು ಆನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಕರಿತೀವಿ ನಾವು, AGM ಅಂತ ಕರಿತೀವಿ. ಓಕೆ, ಫೈನಾನ್ಷಿಯಲ್ ಇಯರ್ ಎಂಡ್ ಆದ್ಮೇಲೆ 3-4 months ಆದ್ಮೇಲೆ AGM ಅನ್ನ ಕಾಲ್ ಮಾಡ್ತಾರೆ. ಆ AGM ಅಲ್ಲಿ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಇಟ್ಟು ಅದನ್ನ ಏನ್ ಮಾಡ್ಬೇಕಾಗುತ್ತೆ? ಅಪ್ರೂವ್ ಮಾಡ್ಬೇಕಾಗುತ್ತೆ ಶೇರ್ ಹೋಲ್ಡರ್ಸ್ ಇಂದ. ಸೊ ಒಂದು 31st March ಗೆ ನಿಮ್ಮ ಇದು ಮುಗ್ದೋಗುತ್ತೆ, ಫೈನಾನ್ಷಿಯಲ್ ಇಯರ್ ಅಥವಾ ರಿಪೋರ್ಟಿಂಗ್ ಡೇಟ್ ಅಲ್ಲಿಗೆ ಮುಗ್ದೋಗುತ್ತೆ. ಅಲ್ಲಿಂದ ಈ ಬುಕ್ಸ್ ಆಫ್ ಅಕೌಂಟ್ಸ್ ಅಪ್ರೂವ್ ಆಗೋವರೆಗೂ ಅಂತಂದ್ರೆ ಆನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ನಡೆಯೋವರೆಗೂ ಏನೆಲ್ಲ ಇಂಪಾರ್ಟೆಂಟ್ ಇವೆಂಟ್ಸ್, ನಾಟ್ ಆಲ್ ಇವೆಂಟ್ಸ್, ಫ್ಯೂ ಇಂಪಾರ್ಟೆಂಟ್ ಇವೆಂಟ್ಸ್ ಏನ್ ನಡೆಯುತ್ತೆ, ಆ ಇವೆಂಟ್ಸ್ ಅನ್ನ ಯಾವ ರೀತಿ ನಾವು ಅಕೌಂಟಿಂಗ್ ಮಾಡಬೇಕು, ಹೌ ಟು ಮೇಕ್ ಅ ನೆಸೆಸರಿ ಅಡ್ಜಸ್ಟ್ಮೆಂಟ್ಸ್ ಇನ್ ಅಕೌಂಟ್ಸ್, ಬುಕ್ಸ್ ಆಫ್ ಅಕೌಂಟ್ಸ್ ಟು ಇಂಪ್ರೂವ್ ದ ರಿಲಯಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನ ನಾವು ಈ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂಡಿಯಾ 10 ನಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ first we should know what do you mean by events occurring after the reporting period. See, it's not practicable for an entity to prepare and finalize the finance statements on the date of balance sheet. ಆಗಲೇ ಹೇಳಿದೀನಿ ನಿಮಗೆ 31st March ಗೆ ನಾವು ಬ್ಯಾಲೆನ್ಸ್ ಶೀಟ್ ನ ಫೈನಲೈಸ್ ಮಾಡಕ್ ಆಗೋದಿಲ್ಲ. ಎಸ್, ಇದು ನಮ್ಮ ಫೈನಲ್ ಬ್ಯಾಲೆನ್ಸ್ ಶೀಟ್ ರೀ, ಇವತ್ತು ರಾತ್ರಿ ನಾವು ತೆಗೆದುಬಿಡ್ತೀವಿ ರೀ, 100% ನಾಟ್ ಪಾಸಿಬಲ್. ಬಿಕಾಸ್ ಯು ನೀಡ್ ಟು ಮೇಕ್ ಲಾಟ್ ಆಫ್ ಅಡ್ಜಸ್ಟ್ಮೆಂಟ್ಸ್. ತುಂಬಾನೇ ಅಡ್ಜಸ್ಟ್ಮೆಂಟ್ ಗಳನ್ನ ಅಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಇಟ್ ಟೇಕ್ಸ್ ಸಮ್ ಟೈಮ್ ಟು ಪ್ರಿಪೇರ್, ಫೈನಲೈಸ್ ಅಂಡ್ ಅಪ್ರೂವ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು, ಫೈನಲೈಸ್ ಮಾಡ್ಬೇಕು, ಎಲ್ಲ ಕರೆಕ್ಟ್ ಆಗಿದೆ ಅಂತ ಫೈನಲೈಸ್ ಮಾಡಬೇಕು.
ಆಮೇಲೆ ವಿಚ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ಶೇರ್ ಹೋಲ್ಡರ್ಸ್ ಇನ್ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್. ಸೊ ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, 3 to 4 months ಟೈಮ್ ತಗೊಳುತ್ತೆ. ದ ಕ್ವಶನ್ ಅರೈಸಸ್ ಹೌ ಟು ಡೀಲ್ ವಿತ್ ದ events occurred after the balance sheet date but before the date of its approval. ಅಂದ್ರೆ 31st March ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅಪ್ರೂವ್ ಆಗಕ್ಕೆ ಸೆಂಟ್ರಲ್ ಈ ಒಂದು ಗ್ಯಾಪ್ ಅಲ್ಲಿ ಏನೆಲ್ಲ ಈವೆಂಟ್ಸ್ ನಡೆಯುತ್ತೆ, ಓಕೆ, ಆ ಈವೆಂಟ್ಸ್ ನ ಯಾವ ರೀತಿ ಡೀಲ್ ಮಾಡಬೇಕು ಅಂತಕ್ಕಂಥದ್ದು ಕ್ವಶನ್ ಆಫ್ ಮ್ಯಾಟರ್. ಓಕೆ, ದೆನ್ ದಿ ಸ್ಟ್ಯಾಂಡರ್ಡ್ ಲೇಸ್ ಡೌನ್ ದ ಪ್ರಿನ್ಸಿಪಲ್ಸ್ ಹೌ ಸಚ್ ಈವೆಂಟ್ ಶುಡ್ ಬಿ ಡೆಲ್ಟ್ ವಿತ್ ಇನ್ ದ ಫೈನಾನ್ಷಿಯಲ್ಸ್. ಈ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂಡಿಯಸ್ ಏನಿದೆ ಆ ರೀತಿಯ ಟ್ರಾನ್ಸಾಕ್ಷನ್ಸ್ ಅನ್ನ, ಅಂದ್ರೆ ಬ್ಯಾಲೆನ್ಸ್ ಶೀಟ್ ಡೇಟ್ ಇಂದ ಡೇಟ್ ಆಫ್ ಅಪ್ರೂವಲ್ ವರೆಗೂ ನಡೀತಕ್ಕಂತಹ ಈವೆಂಟ್ಸ್ ಅನ್ನ ಯಾವ ರೀತಿ ನಾವು ಏನ್ ಮಾಡಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10 ಹೇಳುತ್ತೆ. ಓಕೆ, ಸೊ ಇಲ್ಲಿ ಮೀನಿಂಗ್ ಹೇಳ್ತಾನೆ, ಈವೆಂಟ್ಸ್ ಆಫ್ಟರ್ ದ ರಿಪೋರ್ಟಿಂಗ್ ಪೀರಿಯಡ್ ಆರ್ ದೋಸ್ ಈವೆಂಟ್ಸ್ both favorable and unfavorable that occurs between the end of the reporting period and the date on which the financial statements are approved for issue. ಇದು ಆಲ್ರೆಡಿ ಹೇಳಿದೀನಿ. ಸೊ ಏನಪ್ಪ ಇಲ್ಲಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಒಂದು, the event may be favorable or unfavorable. Favorable events nothing but ನಿಮಗೆ ಪ್ರಾಫಿಟ್ಸ್ ಬಂದಿರತಕ್ಕಂಥದ್ದು, ಗೇನ್ಸ್ ಆಗಿರ್ತಕ್ಕಂಥ. ಅನ್ಫೇವರಬಲ್ ಅಂತಂದ್ರೆ ಯು ಮೇ ಇನ್ಕರ್ ಸಮ್ ಎಕ್ಸ್ಪೆನ್ಸಸ್ ಆರ್ ಯು ಮೇ ಇನ್ಕರ್ ಸಮ್ ಲಾಸಸ್ ಅಂತ ಕರಿತೀವಿ. ಸೊ ಎರಡನ್ನೂ ಸಹ ನೀವು ಇದು ಮಾಡಬೇಕಾಗುತ್ತೆ. ಸೊ ಸಿ ಇಲ್ಲಿ ರೆಕಗ್ನಿಷನ್ ಯಾವ ರೀತಿ ರೆಕಗ್ನೈಸ್ ಮಾಡಬೇಕು, ಇಲ್ಲಿ ಎರಡು ತರ ಈವೆಂಟ್ಸ್ ಬರುತ್ತೆ. ಒಂದು ಅಡ್ಜಸ್ಟಿಂಗ್ ಈವೆಂಟ್ಸ್ ಅಂತ, ಇನ್ನೊಂದು ನಾನ್ ಅಡ್ಜಸ್ಟಿಂಗ್ ಈವೆಂಟ್ಸ್ ಅಂತ. ಅಡ್ಜಸ್ಟಿಂಗ್ ಈವೆಂಟ್ಸ್ ಅಂತಂದ್ರೆ those events which provide evidence of conditions that existed at the end of the reporting period. ಏನಪ್ಪ ಇವು ಅಡ್ಜಸ್ಟಿಂಗ್ ಈವೆಂಟ್ಸ್ ಅಂತಂದ್ರೆ 31st March ನಿಮ್ಗೆ ಗೊತ್ತಿರುತ್ತೆ, ಓಕೆ, ಇದನ್ನ ಅಡ್ಜಸ್ಟ್ ಮಾಡಲೇಬೇಕಾಗುತ್ತೆ, ಇದು 100% ನಮಗೆ ಈ ಟೈಮ್ ಒಳಗಡೆ ಅಂದ್ರೆ ರಿಪೋರ್ಟಿಂಗ್ ಡೇಟ್ ಇಂದ ಅಪ್ರೂವಲ್ ಡೇಟ್ ಒಳಗಡೆ ಬಂದ್ಬಿಡುತ್ತೆ, 15-20 ದಿವಸದಲ್ಲಿ ಅದೆಲ್ಲ ಡೀಲ್ ಆಗಂಗಿರುತ್ತೆ. ಅಂತಹವನ್ನ ಅಡ್ಜಸ್ಟಿಂಗ್ ಈವೆಂಟ್ಸ್ ಅಂತ ಕರಿತೀವಿ. ಅಡ್ಜಸ್ಟಿಂಗ್ ಈವೆಂಟ್ಸ್ ಮೀನ್ಸ್ those events which provide evidence of conditions that which are existed at the end of the reporting period. An entity should adjust its financial statements for adjusting events after the end of the reporting period. The reporting period ಆದ್ಮೇಲೆ adjusting events ನ ನೀವೇನ್ ಮಾಡಬೇಕು, ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಸ್ ಅದಕ್ಕೆ, the settlement of a court case after the balance sheet date that confirms that the entity had a present obligation at the balance sheet date. The entity adjusts any existing provisions or create a new provision. ಸೊ ಯಾವ್ದೋ ಒಂದು ಕೋರ್ಟ್ ಕೇಸು ಸೆಟಲ್ಮೆಂಟ್ ಆಗುತ್ತೆ, ಅಂತಹ ಕೇಸಲ್ಲಿ ನೀವೇನಪ್ಪ ಮಾಡ್ಬೇಕಂದ್ರೆ ಒಂದು ಎಕ್ಸಿಸ್ಟೆನ್ಸ್ ಪ್ರಾವಿಷನ್ಸ್ ಏನಾದ್ರು ಇದ್ರೆ ಅದನ್ನ ಅಡ್ಜಸ್ಟ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ಹೊಸ ಪ್ರಾವಿಷನ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ದಿಸ್ ಈಸ್ ರೆಕಗ್ನಿಷನ್. ಹಿಯರ್ ಯು ಆರ್ ಕ್ರಿಯೇಟಿಂಗ್ ಅ ಪ್ರಾವಿಷನ್. ಓಕೆ, ಪ್ರಾವಿಷನ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್, ದ ಡಿಟರ್ಮಿನೇಷನ್ ಆಫ್ಟರ್ ದ ಬ್ಯಾಲೆನ್ಸ್ ಶೀಟ್ ಡೇಟ್ ಆಫ್ ದ ಕನ್ಸಿಡರೇಷನ್ ಫಾರ್ ಅಸೆಟ್ಸ್ ಸೋಲ್ಡ್ ಆರ್ ಪರ್ಚೇಸ್ ಬಿಫೋರ್ ದ balance sheet. That means the determination after the balance sheet date of the consideration for assets sold or purchased before the balance sheet date. So ಯಾವ್ದಾದ್ರು ಒಂದು ಅಸೆಟ್ಸ್ ಅನ್ನ ಸೇಲ್ ಮಾಡಿರ್ತೀರಾ, ಪರ್ಚೇಸ್ ಮಾಡಿರ್ತೀರಾ, ಅದರ ಕನ್ಸಿಡರೇಷನ್ ಇನ್ನೂ ಬಂದಿರಲ್ಲ ನಿಮಗೆ. ಓಕೆ, ಕನ್ಸಿಡರೇಷನ್ ನಥಿಂಗ್ ಬಟ್ ದುಡ್ಡು ಬಂದಿರಲ್ಲ, ಅದನ್ನ ಅಡ್ಜಸ್ಟ್ ಮಾಡಬೇಕು ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಓಕೆ, ನೆಕ್ಸ್ಟ್, the discovery of a fraud or error that shows that financial statements are incorrect. ಯಾರೋ ಒಬ್ರು ಕಂಡಿಡ್ಕೊಬಿಡ್ತಾರೆ, ಯಾರೋ ಆಡಿಟ್ ಮಾಡ್ತಾ ಇರ್ತಾರೆ, ಅವ್ನು ಕಂಡಿಡ್ಕೊತಾನೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಫ್ರಾಡ್ ಇದೆ ಅಥವಾ ಎರರ್ ಇದೆ ಅಂತ. ಸೊ ಅದನ್ನ ನೀವೇನ್ ಮಾಡಬೇಕಾಗುತ್ತೆ, ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಈ ತರ ಈವೆಂಟ್ ಗಳನ್ನ ನಾವು ಅಡ್ಜಸ್ಟಿಂಗ್ ಈವೆಂಟ್ಸ್ ಅಂತ ಕರಿತೀವಿ, ಅವುಗಳನ್ನ ಅಡ್ಜಸ್ಟ್ ಮಾಡ್ತೇವೆ. ನೆಕ್ಸ್ಟ್, ನಾನ್ ಅಡ್ಜಸ್ಟಿಂಗ್ ಈವೆಂಟ್ಸ್ ಅಂತ. ಏನಪ್ಪ ನಾನ್ ಅಡ್ಜಸ್ಟಿಂಗ್ ಈವೆಂಟ್ಸ್ ಅಂತಂದ್ರೆ ದೋಸ್ ಆರ್ ಇಂಡಿಕೇಟಿವ್ ಆಫ್ ಕಂಡೀಷನ್ಸ್ ದಟ್ ಅರೋಸ್ ಆಫ್ಟರ್ ದ ಎಂಡ್ ಆಫ್ ದ ರಿಪೋರ್ಟಿಂಗ್ ಪೀರಿಯಡ್. ಅಂತಂದ್ರೆ ನಿಮಗೆ ಗೊತ್ತಿರಲ್ಲ, ಲಾಸ್ಟ್ ಡೇ 31st March ಆ ಟೈಮಲ್ಲಿ ನಿಮ್ಗೆ ಗೊತ್ತಿರಲ್ಲ ಇದು ಬರ್ಬೋದಾ ಬರಲ್ವಾ, ವಿ ಡೋಂಟ್ ನೋ. ಓಕೆ, ಅರೈಸ್ ಆಗುತ್ತಾ ಅರೈಸ್ ಆಗಲ್ವಾ, ವಿ ಡೋಂಟ್ ನೋ. ಸೊ ಅಂತಗಳನ್ನ ನಾನ್ ಅಡ್ಜಸ್ಟಿಂಗ್ ಈವೆಂಟ್ಸ್ ಅಂತ ಕರಿತೀವಿ. An entity should not adjust its financial statements for non-adjusting events after the reporting period, but they are to be disclosed. ಇದನ್ನ ಎಲ್ಲೂ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರಲ್ಲ. ಈ ತರ ಈವೆಂಟ್ಸ್ ಏನಾದ್ರು ಆದ್ರೆ ಅವುಗಳನ್ನ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರಲ್ಲ. ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಯು ನೀಡ್ ಟು ಡಿಸ್ಕ್ಲೋಸ್ ದೆಮ್. ಏನ್ ಮಾಡ್ಬೇಕು, ನೀವು ಡಿಸ್ಕ್ಲೋಸ್ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ಸ್ ಯಾವ್ಯಾವಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್, ಅ ಮೇಜರ್ ಬಿಸಿನೆಸ್ ಕಾಂಬಿನೇಷನ್ ಅಂತಂದ್ರೆ ನಥಿಂಗ್ ಬಟ್ ಯಾವ್ದು ಅಮಾಲ್ಗಮೇಷನ್ ಆಗುತ್ತೆ, ದೊಡ್ಡದಾಗಿ ಕಂಪನಿ ಇನ್ನೊಂದ್ ಜೊತೆ ಮರ್ಜ್ ಆಗ್ಬಿಡುತ್ತೆ, ಗೊತ್ತಿರಲ್ಲ, ಅದನ್ನ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರಲ್ಲ, ಅದನ್ನ ಡಿಸ್ಕ್ಲೋಸ್ ಮಾಡ್ಬೇಕಷ್ಟೇ. ಆ ಡಿಸ್ಪೋಸಲ್ ಆಫ್ ಅ ಮೇಜರ್ ಸಬ್ಸಿಡರಿ, ಯಾವ್ದೋ ನಿಮ್ದು ಒಂದು ಸಣ್ಣ ಸಬ್ಸಿಡರಿ ಕಂಪನಿ ಇರುತ್ತೆ, ಸೇಲ್ ಮಾಡ್ಬಿಡ್ತೀರಾ, ಓಕೆ, ಬ್ಯಾಲೆನ್ಸ್ ಶೀಟ್ ಡೇಟ್ ಆದ್ಮೇಲೆ ಅದನ್ನ ನೀವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಬರಲ್ಲ. ಜಸ್ಟ್ ಯು ಕ್ಯಾನ್ ಶೋ ಇಟ್ ಆಸ್ ಅ ಡಿಸ್ಕ್ಲೋಜರ್. ಓಕೆ, ನೆಕ್ಸ್ಟ್,
the announcement of a plan to discontinue an operation. So ಯಾವುದೋ ಒಂದು ಪ್ಲಾಂಟ್ ಇರುತ್ತೆ, ಆ ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ಆಪರೇಷನ್ಸ್ ಅನ್ನ ಡಿಸ್ಕಂಟಿನ್ಯೂ ಮಾಡ್ಬಿಡ್ತೀರಾ, ಅಂದ್ರೆ ಸ್ಟಾಪ್ ಮಾಡ್ಬಿಡ್ತೀರಾ. ಓಕೆ, ಅದು ಬ್ಯಾಲೆನ್ಸ್ ಶೀಟ್ ಡೇಟ್ ಆದ್ಮೇಲೆ ನೀವು ಡಿಸಿಷನ್ ಅನ್ನ ತಗೋತೀರಾ. ಹಂಗಾಗಿ ಅಂತದನ್ನು ಸಹ ನೀವೇನ್ ಮಾಡ್ಲಿಕ್ಕೆ ಬರಲ್ಲ, ಅಡ್ಜಸ್ಟ್ ಮಾಡ್ಲಿಕ್ಕೆ ಬರಲ್ಲ. ನೀವೇನ್ ಮಾಡ್ಬೇಕು, ಜಸ್ಟ್ ಡಿಸ್ಕ್ಲೋಜರ್ಸ್ ಅಲ್ಲಿ ತೋರಿಸ್ಕೋಬೇಕು. ನೆಕ್ಸ್ಟ್, ಅನೌನ್ಸ್ಮೆಂಟ್ ಆರ್ ಕಮೆನ್ಸ್ಮೆಂಟ್ ಆಫ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಮೇಜರ್ ರಿಸ್ಟ್ರಕ್ಚರಿಂಗ್. ಓಕೆ, ಯಾವ್ದೋ ಒಂದು ಮೇಜರ್ ಆಗಿ ರಿಸ್ಟ್ರಕ್ಚರಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಓದಿರ್ತೀರಾ ನೀವೆಲ್ಲ. ಸೊ ಆ ತರ ಏನಾದ್ರು ಆದಾಗ ಜಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ರೆ, ಕಮೆನ್ಸ್ಮೆಂಟ್ ಮಾಡಿದ್ರು ಸಹ ಬ್ಯಾಲೆನ್ಸ್ ಶೀಟ್ ಅನ್ನ ನೀವೇನ್ ಮಾಡಬಾರ್ದು, ಅಡ್ಜಸ್ಟ್ ಮಾಡಬಾರ್ದು. ಜಸ್ಟ್ ಯು ಹ್ಯಾವ್ ಟು ಶೋ ಇಟ್ ಆಸ್ ಅ ಏನಂತ ತೋರಿಸ್ಬೇಕು ನೀವು, ಡಿಸ್ಕ್ಲೋಜರ್ಸ್ ಅಲ್ಲಿ ತೋರಿಸ್ಬೇಕು. ನೆಕ್ಸ್ಟ್, ಚೇಂಜಸ್ ಇನ್ ಟ್ಯಾಕ್ಸ್ ರೇಟ್ಸ್ ಆರ್ ಟ್ಯಾಕ್ಸ್ ಲಾಸ್ after the balancing date that have a significant effect on current or deferred tax assets and liabilities. ಯಾವ್ದೋ ಟ್ಯಾಕ್ಸ್ ರೇಟ್ ಅನ್ನ ಚೇಂಜ್ ಮಾಡ್ಬಿಡ್ತಾರೆ ಬ್ಯಾಲೆನ್ಸ್ ಶೀಟ್ ಡೇಟ್ ಆದ್ಮೇಲೆ, ಬಟ್ ಅದನ್ನ ವಿತ್ ಎಫೆಕ್ಟ್ ಫ್ರಮ್ ಪ್ರೀವಿಯಸ್ ಇಯರ್ ಅಂದ್ಬಿಡ್ತಾರೆ. ಅಂದ್ರೆ ಹಿಂದಿನ ವರ್ಷದಿಂದ ಟ್ಯಾಕ್ಸ್ ರೇಟ್ ಚೇಂಜ್. ಸೊ ಟ್ಯಾಕ್ಸ್ ರೇಟ್ ಚೇಂಜ್ ಆಯ್ತು ಅಂತ ಮತ್ತೆ ಹೋಗ್ಬಿಟ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ನೀವೇನಾದ್ರು ಇದು ಮಾಡಕ್ ಹೋದ್ರೆ ಅದು ಅಧ್ವಾನ ಇರ್ತವೆ. ಓಕೆ, ಒಂದು ಕ್ಲಾರಿಟಿ ನಿಮಗೆ ಸಿಗೋದಿಲ್ಲ. ಅದಕ್ಕೆ ಅವುಗಳನ್ನ ಅಡ್ಜಸ್ಟ್ ಮಾಡಬಾರ್ದು, ಜಸ್ಟ್ ನೀವು ತೋರಿಸ್ಕೋಬೇಕು. ನೆಕ್ಸ್ಟ್ ಇಯರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್, a decline in market value of investment after the balance sheet date. ಬ್ಯಾಲೆನ್ಸ್ ಶೀಟ್ ಡೇಟ್ ಆದ್ಮೇಲೆ ಮೇಜರ್ ಕರೋನಾ ಬಂದ್ಬಿಡುತ್ತೆ. ಇಂಥ ಕರೋನಾ ಅಂತ ಇನ್ನೊಂದು ಯಾವ್ದೋ ಬಂದ್ಬಿಟ್ರೆ ಏನಾಗುತ್ತೆ, ರೇಟ್ಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ವಿಲ್ ಕಮ್ ಡೌನ್, ಕಡಿಮೆ ಆಗ್ಬಿಡುತ್ತೆ. ಆ ಟೈಮಲ್ಲೂ ಸಹ ಏನಪ್ಪಾ ಮಾಡ್ಬೇಕು, ನೀವು ಅದನ್ನ ಡಿಸ್ಕ್ಲೋಸ್ ಮಾಡ್ಬೇಕಷ್ಟೇ, ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡಬಾರ್ದು. ಓಕೆ, ಇಲ್ಲಿ ಹಿಯರ್ ವಿ ಕ್ಯಾನ್ ಫೈಂಡ್ ಟೂ ಟೈಪ್ಸ್ ಆಫ್ events. One is adjusting events, one more is non-adjusting events. So adjusting events ಅನ್ನು ಏನ್ ಮಾಡಬೇಕಾಗುತ್ತೆ, in financial statements ಅಲ್ಲಿ we need to adjust it, ಅಷ್ಟೇ ಅಡ್ಜಸ್ಟ್ ಮಾಡ್ಬೇಕಷ್ಟೇ. ಓಕೆ, ಬಟ್ ನಾನ್ ಅಡ್ಜಸ್ಟಿಂಗ್ events ಅನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ನೀವೇನ್ ಮಾಡ್ಬೇಕು, ಡಿಸ್ಕ್ಲೋಸ್ ಮಾಡ್ಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಏನ್ ಡಿಸ್ಕ್ಲೋಜರ್ಸ್ ಬರುತ್ತೆ, ಡಿಸ್ಕ್ಲೋಜರ್ಸ್ ಏನೇನ್ ಬರುತ್ತಪ್ಪ ಅಂತಂದ್ರೆ, entity should disclose the date on which the financial statements were approved and who gave the approval. ಯಾವ ಡೇಟ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಪ್ರೂವಲ್. ಯೂಶುವಲಿ the financial statements were approved on the date of annual general body meeting. annual general body meeting ಯಾವತ್ತಿರುತ್ತೋ ಅವತ್ತೇ ಅಪ್ರೂವ್ ಆಗುತ್ತೆ. who gave the approval, ಯಾರು ಅಪ್ರೂವಲ್ ಕೊಟ್ಟರು, ಯೂಶುವಲಿ ಶೇರ್ ಹೋಲ್ಡರ್ಸ್ ಕೊಡ್ತಾರೆ. ಕಂಪನಿ ಆದ್ರೆ ಪಾರ್ಟ್ನರ್ಶಿಪ್ ಆದ್ರೆ ಪಾರ್ಟ್ನರ್ಸ್ ಕೊಡ್ತಾರೆ. ಓಕೆ, ಈ ತರ ಸೊಸೈಟಿ ಆದ್ರೆ ಮೆಂಬರ್ಸ್ ಕೊಡ್ತಾರೆ, ಅವರು ಅಪ್ರೂವಲ್ ಅನ್ನ ಕೊಡಬಹುದು. ಡೈರೆಕ್ಟರ್ಸ್ ಅಂತ ಕರೀತೀವಿ ಸೊಸೈಟಿಗಳಾದ್ರೆ. ಓಕೆ, ನೆಕ್ಸ್ಟ್, if the entity owners or others have the power to amend the financial statements after issuance, that fact must be disclosed. ಅಂದ್ರೆ ಓನರ್ ಗಳಿಗೆ ಪವರ್ ಇದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಇಶ್ಯೂ ಮಾಡಿದ ಆದ್ಮೇಲೆ ಮತ್ತೆ ಚೇಂಜ್ ಮಾಡ್ಲಿಕ್ಕೆ ಅವ್ರಿಗೆ ಏನಾದ್ರು ಪವರ್ಸ್ ಇದ್ರೆ, MOA ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನಾದ್ರು ಬರ್ಕೊಂಡಿದ್ರೆ ಅದನ್ನು ಬೇಕಾದ್ರೆ ಏನ್ ಮಾಡಬಹುದು, ಡಿಸ್ಕ್ಲೋಸ್ ಮಾಡಬಹುದು. ನೆಕ್ಸ್ಟ್, the entity should disclose the following in respect of material non-adjusting events. ಓಕೆ, ಅಂದ್ರೆ ಮೆಟೀರಿಯಲ್ ಮೀನ್ಸ್ ವೆರಿ ಇಂಪಾರ್ಟೆಂಟ್ ಅಂತ, ವೆರಿ ಇಂಪಾರ್ಟೆಂಟ್, ನಾನ್ ಅಡ್ಜಸ್ಟಿಂಗ್ ವೆರಿ ಇಂಪಾರ್ಟೆಂಟ್ ಇವೆಂಟ್, ಅದನ್ನ ಅಡ್ಜಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತದ್ರ ಬಗ್ಗೆ ನೇಚರ್ ಆಫ್ ಇವೆಂಟ್, ಎಸ್ಟಿಮೇಟ್ ಆಫ್ ಇಟ್ಸ್ ಫೈನಾನ್ಷಿಯಲ್ ಎಫೆಕ್ಟ್, ಇವು ಎರಡನ್ನು ನೀವೇನ್ ಮಾಡ್ಬೇಕಾಗುತ್ತೆ, ಡಿಸ್ಕ್ಲೋಸ್ ಮಾಡ್ಬೇಕಾಗುತ್ತೆ. ಒಂದು ನೇಚರ್ ಆಫ್ ಇವೆಂಟ್, ಏನದು ಇವೆಂಟ್, ಫಾರ್ ಎಕ್ಸಾಂಪಲ್ ಯಾವ್ದೋ ಮೇಜರ್ ರಿಸ್ಟ್ರಕ್ಚರಿಂಗ್ ಮಾಡ್ತಾ ಇದ್ದೀರಾ ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಅನ್ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಕಂಪಲ್ಸರಿಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಅದನ್ನ ಯಾಕೆ ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದೀವಿ, ಯಾವ ಆಪರೇಷನ್ ಮಾಡ್ತಾ ಇದೀವಿ, ಅಲ್ಲಿ ಆಗ್ತಕ್ಕಂಥ ಫೈನಾನ್ಷಿಯಲ್ ಎಫೆಕ್ಟ್ ಎಷ್ಟು ಲಾಸ್ ಆಗ್ತಾ ಇದೆ ನಮಗೆ ಅಥವಾ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಪರ್ಟಿಕ್ಯುಲರ್ ಇವೆಂಟ್ ಇಂದ ಅನ್ನೋದನ್ನ we need to disclose. ಓಕೆ, ಸೊ ಇಲ್ಲೂ ಅಷ್ಟೇ, ದಿಸ್ ಇಸ್ ದ ಎಂಡ್ ಆಫ್ ಯುವರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10, ದಟ್ ಈಸ್ events occurring after the reporting period. ಇಷ್ಟೇ, ಇಲ್ಲೇನು ಬರೋದಿಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ. ನಿಮ್ಗೆ ಇದರಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ಬೋದು. ವಾಟ್ ಯು ಮೀನ್ ಬೈ ನಾನ್ ಅಡ್ಜಸ್ಟಿಂಗ್ ಇವೆಂಟ್ಸ್, ವಾಟ್ ಯು ಮೀನ್ ಬೈ ಅಡ್ಜಸ್ಟಿಂಗ್ ಇವೆಂಟ್ಸ್, ಗಿವ್ ಎಕ್ಸಾಂಪಲ್, ವಾಟ್ ಇಸ್ ದ ರೆಕಗ್ನಿಷನ್ ಕ್ರೈಟೀರಿಯಾ ಅಂಡರ್ ಇಂಡಿಯಾ ಎಸ್ 10 ಅಂತ ಕೇಳ್ಬೋದು, ಅಥವಾ ವಾಟ್ ಆರ್ ದ ಡಿಸ್ಕ್ಲೋಜರ್ ರಿಕ್ವೈರ್ಮೆಂಟ್ಸ್ ಅಂಡರ್ ಇಂಡಿಯಾ ಎಸ್ 10 ಅಂತ ಕ್ವಶನ್ ಅನ್ನ ಕೇಳ್ಬೋದು ಅಷ್ಟೇ. ಇಲ್ಲಿ ಮೇಜರ್ ಕ್ವಶನ್ಸ್ ಅನ್ನ ಕೇಳೋದಿಲ್ಲ. ಒಂದು 5 ನಿಮಗೆ ಇದು ಕೊಟ್ಟಿದ್ದೀನಿ, ನಾನು ಇಲ್ಲಿ 3 ಕೊಟ್ಟಿದ್ದೀನಿ ಅಷ್ಟೇ. ಏನನ್ನ multiple choice questions on the basis of PPT and my lecture. Please answer these 3 multiple choice questions. Here I refer 2 books. One is DS Rawat Taxman publication 2019 and Srihari Skyward publication published in 2019. Okay, this is the end of session 13. Thank you.